ಬಹಳ ಬೇಸರದ ಸಂಗತಿ ಸಂಜೆ ಸಂದರ್ಭದಲ್ಲಿ ನಮಗೆ ತಿಳಿದು ಬರ್ತಾ ಇರುವಂಥದ್ದು ಅದೇನು ಅಂತ ಅಂದರೆ ರೈಲ್ವೆ ಇಲಾಖೆಯ ರಾಜ್ಯ ಸಚಿವ ಸುರೇಶ್ ಅಂಗಡಿ ಅವರು ಮೃತಪಟ್ಟಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಅವರಿಗೆ 65 ವರ್ಷ ವಯಸ್ಸಾಗಿತ್ತು. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಅವರು ಕೊನೆ ಉಸಿರನ್ನು ಎಳೆದಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸುರೇಶ್ ಅಂಗಡಿ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸದಸ್ಯ. ಸತತವಾಗಿ 4 ಬಾರಿ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ರು. 2004, 2009, 2014 ಹಾಗೆ 2019ರಲ್ಲಿ ಅವರು ಸಂಸದರಾಗಿ ಆಯ್ಕೆ ಆಗ್ತಾರೆ. ಮತ್ತೆ ಇನ್ನೊಂದು ವಿಚಾರ ಅಂತಂದ್ರೆ ಈ ಬಾರಿ ಅವರು ಮೊದಲ ಬಾರಿಗೆ ಕೇಂದ್ರದ ಸಚಿವರಾದಂಥವರು. ಹೀಗಾಗಿ ಮುಂದೆ ಬಹಳ ಒಳ್ಳೆ ಭವಿಷ್ಯ ಇತ್ತು. ಕೇಂದ್ರದ ಸಚಿವ ಸಂಪುಟದಲ್ಲಿ ಮುಂದೆ ಗುರುತಿಸಿಕೊಳ್ಳೋದಕ್ಕೆ, ತಮ್ಮ ಕೆಲಸ ಕಾರ್ಯದ ಮುಖೇನವಾಗಿಯೇ ಗುರುತಿಸಿಕೊಳ್ಳೋದಕ್ಕೆ ಅವರಿಗೆ ಬಹಳ ಅವಕಾಶ ಇತ್ತು. ಆಮೇಲೆ ರಾಜ್ಯದ ಮಟ್ಟಿಗೆ ಬಹಳಷ್ಟು ದೊಡ್ಡ ದೊಡ್ಡ ಯೋಜನೆಗಳನ್ನು ತರುವಂಥ ನಿಟ್ಟಿನಲ್ಲಿ ರೈಲ್ವೆಗೆ ಸಂಬಂಧಪಟ್ಟಂಗೆ ಅವರು ಬಹಳ ಪ್ರಯತ್ನದಲ್ಲಿದ್ದರು. ಬಟ್ ದುರಾದೃಷ್ಟವಶಾತ್ ನಾವು ಅವರನ್ನು ಕಳ್ಕೊಂಡಿದ್ದೀವಿ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕಿರು ಪರಿಚಯವನ್ನು ಮಾಡಿಕೊಡೋದಾದ್ರೆ 1955 ಜೂನ್ 1ನೇ ತಾರೀಕಿನಂದು ಸುರೇಶ್ ಅಂಗಡಿ ಅವರು ಜನಿಸಿರ್ತಾರೆ. ಚನ್ನಬಸಪ್ಪ ಅಂಗಡಿ ಹಾಗೆ ಸೋಮವ್ವ ಅಂಗಡಿಯವರ ಪುತ್ರ. ಬೆಳಗಾವಿ ತಾಲೂಕಿನ ಕೆಕೆ ಕೊಪ್ಪ ಗ್ರಾಮದಲ್ಲಿ ಜನಿಸಿದಂಥವರು. ಮಂಗಳ ಅಂಗಡಿಯವರ ಜೊತೆಗೆ ಅವರು ವಿವಾಹವಾಗಿರ್ತಾರೆ. ಸುರೇಶ್ ಅಂಗಡಿ ಅವರು ಇಬ್ಬರು ಹೆಣ್ಮಕ್ಳಿದ್ದಾರೆ ಸುರೇಶ್ ಅಂಗಡಿ ಅವರಿಗೆ. ಬೆಳಗಾವಿಯ SSS ಸಮಿತಿಯ ಕಾಲೇಜಿನಲ್ಲಿ ಪದವಿಯನ್ನು ಪಡೆದಿರ್ತಾರೆ. ಬೆಳಗಾವಿಯ ರಾಜಲಕ್ಷ್ಮಣಗೌಡ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಹೊಂದಿರ್ತಾರೆ. ಆಮೇಲೆ ಅವರ ಈ ಹಿಂದಿನ ನಾವು ಚಟುವಟಿಕೆಯನ್ನು ಗಮನಿಸೋದಾದರೆ ಅಥವಾ ಅವ್ರ ಮಾತನ್ನೆಲ್ಲ ಗಮನಿಸೋದಾದರೆ ಅಥವಾ ಅವ್ರ ವ್ಯಕ್ತಿತ್ವವನ್ನು ಗಮನಿಸೋದಾದರೆ ಬಹಳ ಏನು ಅಗ್ರೆಸಿವ್ ಆದಂಥ ನಾಯಕ ಅಲ್ಲ, ಬಹಳ ಸಾಫ್ಟ್ ಸ್ಪೋಕನ್, ಬಹಳ ಶಾಂತವಾಗಿರ್ತಾ ಇದ್ದಂಥವರು. ಬಟ್ ಆಮೇಲೆ ಕೆಲಸದ ಮುಖೇನವಾಗಿಯೇ ಉತ್ತರ ಕೊಡ್ತಾ ಇದ್ದಂಥವರು. ಅದರಲ್ಲೂ ರೈಲ್ವೆ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯದ ವಿಚಾರವಾಗಿ ಬಹಳ ಕನಸನ್ನು ಹೊಂದಿದ್ರು. ಬಹಳ ಸಂದರ್ಭದಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾ ಇರ್ತಿದ್ರು ಇನ್ಫ್ಯಾಕ್ಟ್. ಬಟ್ ಕೆಲ ದಿನಗಳ ಹಿಂದೆ ಅಷ್ಟೇ ಅವರು ಒಂದು ಟ್ವೀಟನ್ನು ಕೂಡ ಮಾಡಿರ್ತಾರೆ ಸುರೇಶ್ ಅಂಗಡಿ ಅವರು. ನಾನು ಕೊರೋನಾಗೆ ತುತ್ತಾಗಿದ್ದೀನಿ ಅನ್ನುವಂಥದ್ದು ನನಗೆ ಪಾಸಿಟಿವ್ ಬಂದಿದೆ. ಬಟ್ ಅವ್ರು ಇನ್ನೊಂದು ವಿಚಾರವನ್ನು ಹೇಳಿರ್ತಾರೆ, ಯಾವುದೇ ರೋಗ ಲಕ್ಷಣಗಳು ನನ್ನಲ್ಲಿ ಇಲ್ಲ, ಆದರೂ ವೈದ್ಯರ ಸಲಹೆಯನ್ನು ನಾನು ಪಡಿತಾ ಇದ್ದೀನಿ ಅಂತ ಬಹಳ ಸ್ಪಷ್ಟವಾಗಿ ಅವ್ರು ಹೇಳಿರ್ತಾರೆ. ಮತ್ತು ಅವ್ರು ಬೇರೆಯವರಿಗೆ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ನನ್ನ ಸಂಪರ್ಕದಲ್ಲಿ ಇದ್ದಂಥವರು ದಯವಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಳಿ, ನಿಮ್ಮ ಆರೋಗ್ಯದ ಬಗ್ಗೆ ನಿಗಾ ವಹಿಸಿ ಅಂಥೇಳಿ ಅವರೊಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಾರೆ. ಬಟ್ ಈಗ ನಮಗೆ ವಿಚಾರ ಗೊತ್ತಾಗ್ತಾ ಇದೆ, ಸುರೇಶ್ ಅಂಗಡಿಯವರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು. ಯಾವುದೇ ರೋಗ ಲಕ್ಷಣಗಳು ಇಲ್ಲದೆ ಇದ್ದಿದ್ದಂಥ ಕಾರಣದಿಂದಾಗಿ ಅವರು ಭಾಳ ಬೇಗ ರಿಕವರ್ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಸಹಜವಾಗಿ ನಾವೆಲ್ಲ ಇಟ್ಕೊಂಡಿದ್ವಿ. ಆದರೆ ಆ ನಿರೀಕ್ಷೆಗಳು ಫಲಿಸಲಿಲ್ಲ. ಅವರು ಮೃತಪಟ್ಟಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಏಮ್ಸ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ರು. ಹೇಳಿ ಕೇಳಿ ಏಮ್ಸ್ ಆಸ್ಪತ್ರೆಯಲ್ಲಿ ಈ ರೀತಿಯಾದಂಥ ಕೊರೋನಾಕ್ಕೆ ಸಂಬಂಧಪಟ್ಟ ಹಾಗಿನ ಕೇಂದ್ರಕ್ಕೆ ಸಂಬಂಧಪಟ್ಟ ಹಾಗಿನ ಸಂಸದರು ಬಹಳ ಮಂದಿ ಈಗ ಆಲ್ರೆಡಿ ಚಿಕಿತ್ಸೆಯನ್ನು ಪಡೆದುಕೊಂಡು, ಸಚಿವರುಗಳು ಚಿಕಿತ್ಸೆಯನ್ನು ಪಡ್ಕೊಂಡು ಬಹಳ ಗುಣಮುಖರಾಗಿ ಹೊರಬಂದಿದ್ದಾರೆ. ಹೀಗಾಗಿ ಬಹುಶಃ ಸುರೇಶ್ ಅಂಗಡಿ ಅವರಿಗೆ ಇಂಥದ್ದೊಂದು ಸಾವು ಬರ್ಬೋದು ಅಂತೇಳಿ ಯಾರೂ ನಿರೀಕ್ಷೆನೇ ಮಾಡಿರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಹಲವಾರು ಸಂಸದರು ಕೂಡ ಅವರಿಗೆಲ್ಲ ಗೊತ್ತಿತ್ತು ಸುರೇಶ್ ಅಂಗಡಿ ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ, ಅವರು ಏಮ್ಸಲ್ಲಿ ದಾಖಲಾಗಿದ್ದಾರೆ ಅಂತ. ಬಟ್ ಅವರು ಮೊದಲೇ ಹೇಳ್ಕೊಂಡಿದ್ದ ಹಾಗೆ ಯಾವುದೇ ರೋಗ ಲಕ್ಷಣ ನನ್ನಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಿದಂಥ ಕಾರಣಕ್ಕಾಗಿ ಯಾರು ಕೂಡ ಅಂತ ಏನು ಚಿಂತೆಯಲ್ಲಿರಲಿಲ್ಲ. ಕೆಲವರು ಕರೆ ಮಾಡಿ ಅವ್ರ ಆರೋಗ್ಯವನ್ನು ವಿಚಾರಿಸಿದ್ರು ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಪಟ್ಟಿದ್ವಿ. ಬಟ್ ಆ ಟೈಮ್ನಲ್ಲಿ ಅವ್ರು ಬಹಳ ನಾರ್ಮಲ್ ಆಗಿದ್ರು ಅನ್ನುವಂಥದ್ದನ್ನು ಕೂಡ ನಾವು ಆನಂತರದಲ್ಲಿ ಅವರಿಂದ ಈಗ ತಿಳ್ಕೊಳ್ತಾ ಇರುವಂಥ ಸಂಗತಿ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ, ಈ ಯಾವುದೇ ಕೋಮಾಬಿಟ್ ಅಂತ ಅಂದರೆ ಅವರಿಗೆ ಬೇರೆ ತೆರಣ ಅಂತ ಅನಾರೋಗ್ಯದ ಸಮಸ್ಯೆನೂ ಕೂಡ ಇರಲಿಲ್ಲ. ಭಾಳಷ್ಟು ಸಂದರ್ಭದಲ್ಲಿ ಭಾಳ ಅನಾರೋಗ್ಯದ ಸಮಸ್ಯೆ ಇದ್ದು ಕೊರೋನಾಗೇನಾದ್ರು ತುತ್ತಾದರೆ ಆ ನಂತರದಲ್ಲಿ ಸಾವನ್ನಪ್ಪಿದಂಥದ್ದು ನಾವು ಹಲವಾರು ಸಂಗತಿಯನ್ನು ನೋಡಿದ್ವಿ. ಬಟ್ ಸುರೇಶ್ ಅಂಗಡಿ ಅವ್ರ ವಿಚಾರದಲ್ಲಿ ಹಾಗೇನೂ ಇರಲಿಲ್ಲ. ಭಾಳ ಫಿಟ್ ಆ್ಯಂಡ್ ಫೈನ್ ಆಗಿದ್ರು. ಆಮೇಲೆ ಯಾವುದೇ ತೆರಣ ಅಂತ ಬೇರೆ ಥರದ ಹವ್ಯಾಸಗಳು ಕೂಡ ಇರಲಿಲ್ಲ. ಬಹಳ ಶಿಸ್ತುಬದ್ಧವಾದಂಥ ಜೀವನವನ್ನು ನಡೆಸ್ತಾ ಇದ್ದಂಥವ್ರು ಸುರೇಶ್ ಅಂಗಡಿ ಅವರು. ಈಗ ತಾನೇ ನಮ್ಮ ಜೊತೆಗೆ ಮತ್ತೋರ್ವ ಕೇಂದ್ರ ಸಚಿವರಾಗಿರುವಂಥ ಸದಾನಂದ ಗೌಡರು ಕೂಡ ಹೇಳ್ತಾ ಇದ್ದ ಹಾಗೆ ಯಾವುದೇ ತೆರಣ ಅಂತ ಅವರಿಗೆ ಅಭ್ಯಾಸಗಳಿರಲಿಲ್ಲ. ಭಾಳ ಶಿಸ್ತುಬದ್ಧವಾಗಿ ಜೀವನವನ್ನು ನಡೆಸ್ತಾ ಇದ್ದಂಥವ್ರು, ಭಾಳ ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥವ್ರು. ಆಮೇಲೆ ಭಾಳ ಆಕ್ರೋಶಭರಿತವಾಗಿರೋದು ಅಥವಾ ಕೆಲವೊಂದು ಸಂದರ್ಭದಲ್ಲಿ ಭಾಳ ಸಿಟ್ಟಾಗೋದು, ಕೆಲವೊಂದು ವಿಚಾರ ಬಂದಾಗ ಆ ರೀತಿಯಾಗಿಯೂ ಕೂಡ ಅಲ್ಲ. ಭಾಳ ಶಾಂತವಾಗಿರ್ತಾ ಇದ್ದಂಥವ್ರು, ಭಾಳ ಸಾಫ್ಟ್ ಸ್ಪೋಕನ್. ಬಟ್ ಸುರೇಶ್ ಅಂಗಡಿ ಅವರು ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ ಅಂತಂದರೆ ಬಹಳ ಜನ ಶಾಕ್ ಆಗಿದ್ದಾರೆ ಈ ಸಂಗತಿ ಕೇಳ್ತಾ ಇದ್ದ ಹಾಗೆ.